ಹೆತ್ತ ಮಗನನ್ನೇ ಕೊಂದಂತಹ ಸುಚನಾ ಸೇಠ್ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಗೋವಾದಲ್ಲಿ ತಾಯಿಯಿಂದಲೇ ಮಗು ಹತ್ಯೆ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು. ಹಂತಕಿ ಹೆತ್ತಮ್ಮ ಸುಚನಾ ಸೇಠ್ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಗೋವಾ ಪೊಲೀಸರು. ಫ್ಲಾಟ್ಗೆ ಆರೋಪಿ ಸುಚನಾ ಸೇಠನ್ನು ಕರೆದೊಯ್ದು ಪೊಲೀಸರಿಂದ ಪರಿಶೀಲನೆಯಾಗಿದೆ. ಫ್ಲಾಟ್ನಲ್ಲಿ ಚಾಕು, ಟವಲ್, ರೆಡ್ ಬ್ಯಾಗ್, ತಲೆದಿಂಬನ್ನು ವಶಕ್ಕೆ ಪಡೆದಿದ್ದಾರೆ. ಅದನ್ನು FSLಗೆ ರವಾನಿಸುವಂತಹ ಕೆಲಸವನ್ನು ಕೂಡ ಗೋವಾ ಪೊಲೀಸರು ಮಾಡಿರುವಂಥದ್ದು. ಯಾಕಾಗಿ ತಾನು ಹೆತ್ತಂತಹ ಮಗನನ್ನೇ ಕೊಲೆ ಮಾಡಿದ್ಲು ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ತಾನು ಮಾಡಿರುವಂತಹ ಕೆಲಸಕ್ಕೆ ಪಶ್ಚಾತ್ತಾಪವನ್ನು ಕೂಡ ಸುಚನಾ ಸೇಠ್ ಪಡ್ತಾ ಇಲ್ಲ. ಸಹಜವಾಗಿಯೇ ಅವಳ ನಡೆಯ ವಿರುದ್ಧ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗ್ತಾ ಇದೆ. ಪೊಲೀಸರಿಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಒಂದಿಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ, ಒಂದಿಷ್ಟು ಟರ್ನ್ಗಳು ಸಿಗ್ತಾ ಇದೆ. ಹಾಗಾಗಿಯೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂತಹದ್ದು. ಆಕೆ ವಾಸವಿದ್ದಂತಹ ಫ್ಲಾಟ್ಗೆ ಇವತ್ತು ಗೋವಾ ಪೊಲೀಸರು ತೆರಳಿದ್ರು. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಚಾಕು ಜೊತೆಗೆ ದಿಂಬು, ರೆಡ್ ಬ್ಯಾಂಗ್ ಅನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಗೋವಾದಲ್ಲಿ ತಾಯಿಯಿಂದಲೇ ಮಗು ಹತ್ಯೆ ಪ್ರಕರಣ. ಆರೋಪಿ ಸುಚನಾ ಸೇಠ್ ಕೈಬರಹದ ಪತ್ರ ಪತ್ತೆಯಾಗಿದೆ. ಸುಚನಾ ವಾಸವಾಗಿದ್ದಂತಹ ಕ್ಯಾಂಡೋಲಿಮನ್ ಅಪಾರ್ಟ್ಮೆಂಟ್ನಲ್ಲಿ ಪತ್ರ ಸಿಕ್ಕಿರುವಂತಹದ್ದು. ಡಿವೋರ್ಸ್ ವಿಚಾರದಲ್ಲಿ ಕೋರ್ಟ್ ತೀರ್ಪನ್ನು ಒಪ್ಪಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ವಿಚ್ಛೇದನದ ಬಗ್ಗೆ ಪತ್ರದಲ್ಲಿರುವ ಬಗ್ಗೆ ಪೊಲೀಸರ ತನಿಖೆಯ ವೇಳೆ ಬಯಲಾಗಿದೆ. ಸುಚನಾ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿರುವಂತಹ ಪತ್ರವನ್ನು ಕೂಡ FSLಗೆ ರವಾನಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು. ಡಿವೋರ್ಸ್ ವಿಚಾರವನ್ನ ಉಲ್ಲೇಖಿಸಿ ಒಂದು ಪತ್ರವನ್ನು ಕೂಡ ಸುಚನಾ ಸೇಠ್ ಬರೆದಿದ್ರು. ಆ ಸುಚನಾ ಸೇಠ್ ಬರೆದಿರುವಂತಹ ಪತ್ರ ಪೊಲೀಸರು ಸ್ಥಳ ಮಹಜರು ಮಾಡಲಿಕ್ಕೆ ಆಕೆಯ ಅಪಾರ್ಟ್ಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಿದೆ. ಅದರ ಜೊತೆಗೇನೆ ಹಲವು ವಸ್ತುಗಳನ್ನು ಕೂಡ ಈಗ FSLಗೆ ರವಾನಿಸುವಂತಹ ಕೆಲಸವನ್ನು ಗೋವಾ ಪೊಲೀಸರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈ ಸುಚನಾ ಸೇಠ್ ಪ್ರಕರಣದಲ್ಲಿ ಅಥವಾ ತಾನು ಹೆತ್ತಂತಹ ಮಗನನ್ನೇ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಪ್ರಮುಖವಾಗಿ ಪೊಲೀಸರ ತನಿಖೆಯಲ್ಲಿ ಈಕೆ ಆ ಗಂಡನ ಮೇಲಿನ ಕೋಪಕ್ಕೆ ಮಗುವನ್ನು ಕೊಂದಿರುವಂತದ್ದು ಕನ್ಫರ್ಮ್ ಆಗಿರುವಂತದ್ದು. ಆದ್ರೆ ಆ ಗೋವಾದ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ವೇಳೆಯಲ್ಲಿ ಏನು ಘಟನೆ ನಡೀತು, ಆ ಸಂದರ್ಭದಲ್ಲಿ ಮೊದಲಿಗೆ ಸಿಬ್ಬಂದಿ ಕಂಡುಹಿಡಿದಿದ್ರಂದ್ರೆ ಅವತ್ತು ಫ್ಲಾಟ್ಗೆ ಹೋಗೋ ಸಂದರ್ಭದಲ್ಲಿ ಒಂದು ಮಗುನ್ ಕರ್ಕೊಂಡು ಹೋಗಿರ್ತಾಳೆ, ಮತ್ತೆ ವಾಪಸ್ ಬರೋ ಸಂದರ್ಭದಲ್ಲಿ ಒಂದು ಸೂಟ್ ಕೇಸ್ ಹಿಡ್ಕೊಂಡು ಒಬ್ಳೆ ಆಚೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅನುಮಾನ ಬಂದು ಏನು ಫ್ಲಾಟ್ ಪರಿಶೀಲನೆ ಮಾಡಿದ ವೇಳೆ ಅಲ್ಲಿ ಬ್ಲಡ್ ಬಿದ್ದಿರುವಂತದ್ದು ಗೊತ್ತಾಗುವಂತದ್ದು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಪೊಲೀಸರು ಬಂದು ಆಕೆ ನಂಬರ್ ಪಡೆದು ಫೋನ್ ಮಾಡಿದಂತ ವೇಳೆಯಲ್ಲಿ ನಾನು ಋತುಮತಿ ಆಗಿದ್ದ ಋತುಚಕ್ರ ಕಾರಣಕ್ಕಾಗಿ ಆ ರಕ್ತ ಆಗಿದೆ ಅಂತ ಆಕೆ ಆ ಮಾಹಿತಿ ನೀಡಿದ್ಲು. ಆ ನಂತರದಲ್ಲಿ ಯಾವಾಗ ಘಟನೆ ಬೆಳಕಿಗೆ ಬಂತು, ಈಗಾಗಲೇ ಆ ಫ್ಲಾಟ್ ನ ಪರಿಶೀಲನೆ ಮಾಡಲಾಗಿದ್ದು. ಪರಿಶೀಲನೆ ವೇಳೆಯಲ್ಲಿ ಅದೇ ಫ್ಲಾಟ್ ರೂಮ್ ನಲ್ಲಿ ಒಂದು ತಲೆದಿಂಬು ಮತ್ತೆ ಚಾಕು ಮತ್ತೆ ಒಂದು ಟವಲ್ ಸೇರಿದಂತೆ ಒಂದು ರೆಡ್ ಬ್ಯಾಗ್ ಅನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಆ ಪರಿಶೀಲನೆ ವೇಳೆಯಲ್ಲಿ ಒಂದು ಪತ್ರ ಕೂಡ ಸಿಕ್ಕಿದೆ. ಅಂದ್ರೆ ಅವರಿಬ್ಬರ ಮಧ್ಯೇನು ವಿವಾದ ಏನು ಕೋರ್ಟ್ ಅಲ್ಲಿ ಇದೆ, ಗಂಡ ಹೆಂಡತಿ ಬೇರೆ ಬೇರೆ ಆಗೋ ವಿಚಾರಕ್ಕೆ ಇವರು ತಿಂಗಳಿಗೆ 2.5 ಲಕ್ಷ ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ದು. ಅದಕ್ಕೆ ಪ್ರತಿಯಾಗಿ ಕೋರ್ಟ್ ಪ್ರಕರಣ ಇತ್ಯರ್ಥ ಆಗೋ ತನಕ 20,000 ಮಾತ್ರ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಪು ಬಂದಿತ್ತು. ಹಾಗಾಗಿ ಆ ಬೇಸರದಲ್ಲಿ ಆಕೆ ಪತ್ರ ಕೂಡ ಬರ್ದಿರುವಂತದ್ದು ಈಗ ಸದ್ಯಕ್ಕೆ ಪತ್ತೆ ಆಗಿದೆ. ಎಲ್ಲ ವಸ್ತುಗಳನ್ನು ಕೂಡ ಈಗಾಗಲೇ FSLಗೆ ಕಳಿಸಿ ಪೊಲೀಸರು ತನಿಖೆ ಮುಂದುವರಿಸಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.